ನಮಸ್ತೆ ಕರುನಾಡು. ಕರುನಾಡ ಕುಸುಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಉತ್ತರ ಕರ್ನಾಟಕದ ಹೆಮ್ಮೆಯ ನಗರಿ ಆದಿಲ್ ಶಾಹಿಗಳ ಆಡಳಿತ ಕೇಂದ್ರವಾಗಿದ್ದ ವಿಜಯಪುರದ ಸಮಗ್ರ ದರ್ಶನ ಮಾಡೋಣ. ಶಿಲ್ಪಕಲೆ, ಸಾಹಿತ್ಯ ಮತ್ತು ಪರಂಪರೆಯ ಈ ನಾಡಿನ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಜಯಪುರ ನಗರವು ಸುಮಾರು 95 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು, ಜಿಲ್ಲೆಯು ಒಟ್ಟು 10,494 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. 2011ರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆ ಸುಮಾರು 21 ಲಕ್ಷಕ್ಕೂ ಹೆಚ್ಚಿದೆ. ಪ್ರಸ್ತುತ ಅಂದಾಜು 25 ಲಕ್ಷ ದಾಟಿದೆ. ಜಿಲ್ಲೆಯ ಸರಾಸರಿ ಸಾಕ್ಷರತಾ ಪ್ರಮಾಣ ಸುಮಾರು 67% ಇಲ್ಲಿ ಪ್ರಧಾನವಾಗಿ ಫಲವತ್ತಾದ ಕಪ್ಪು ಮಣ್ಣು ಬ್ಲ್ಯಾಕ್ ಸಾಯಿಲ್ ಕಂಡುಬರುತ್ತದೆ. ಇದು ವಾಣಿಜ್ಯ ಬೆಳೆಗಳಿಗೆ ಅತ್ಯಂತ ಸೂಕ್ತ. ವಿಜಯಪುರವನ್ನು ಕರ್ನಾಟಕದ ದ್ರಾಕ್ಷಿಯ ಕಣಜ ಎನ್ನಲಾಗುತ್ತದೆ. ಇಲ್ಲಿ ದ್ರಾಕ್ಷಿ, ದಾಳಿಂಬೆ, ಜೋಳದ ರೊಟ್ಟಿ ಇಲ್ಲಿನ ಸ್ಪೆಷಲ್. ತೊಗರಿ ಮತ್ತು ಸಜ್ಜೆ ಪ್ರಮುಖ ಬೆಳೆಗಳು. ಇಲ್ಲಿನ ಪ್ರಧಾನ ಭಾಷೆ ಕನ್ನಡ. ಅದರಲ್ಲೂ ಉತ್ತರ ಕರ್ನಾಟಕದ ವಿಶಿಷ್ಟ ಶೈಲಿಯ ಸೊಗಡಿನ ಕನ್ನಡ ಮನಸ್ಸಿಗೆ ಆಪ್ತವಾಗಿರುತ್ತದೆ. ಜೊತೆಗೆ ಉರ್ದು, ಹಿಂದಿ ಮತ್ತು ಮರಾಠಿ ಭಾಷಿಕರನ್ನು ಕಾಣಬಹುದು. ವಿಜಯಪುರವು ಶಿಕ್ಷಣದ ಕಾಶಿಯಾಗಿದೆ. ಇಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, BLDE ಸಂಸ್ಥೆ ಮತ್ತು ಸೈನಿಕಸ್ಥೆ ಮತ್ತು ಸೈನಿಕ ಶಾಲೆಯಂತಹ ಪ್ರತಿಷ್ಠಿತ ಸಂಸ್ಥೆಗಳಿವೆ. ಗೋಲಗುಮ್ಮಟವು ವಿಶ್ವದ 2ನೇ ಅತಿದೊಡ್ಡ ಗುಮ್ಮಟ. ಇಲ್ಲಿನ ಪಿಸುಗುಟ್ಟುವ ಗ್ಯಾಲರಿ ಅದ್ಭುತ. ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎನ್ನಲಾಗುತ್ತದೆ. ಮಲಿಕ್ ಮೈದಾನ್ ಫಿರಂಗಿಯು ಬೃಹತ್ ಗಾತ್ರದ ಲೋಹದ ಫಿರಂಗಿ. 12 ಕಮಾನ್ ಪೂರ್ಣಗೊಳ್ಳದಿದ್ದರೂ ಸುಂದರವಾಗಿರುವ 12 ಕಮಾನುಗಳ ಕಟ್ಟಡ. ಶಿವಗಿರಿ ಇಲ್ಲಿರುವ 85 ಅಡಿ ಎತ್ತರದ ಬೃಹತ್ ಶಿವನ ವಿಗ್ರಹ ಭಕ್ತರ ಆಕರ್ಷಣೀಯ ಕೇಂದ್ರ. ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಸಾಹಿತಿಗಳಾದ ಫಾಗು ಹಲಕಟ್ಟಿ, ಕವಿ ಚಕ್ರವರ್ತಿರನ್ನ ಮುಂತಾದವರು ಈ ನಾಡಿನ ಪುಣ್ಯಪುರುಷರು. ಇಲ್ಲಿನ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ ಮತ್ತು ಶೇಂಗಾ ಚಟ್ನಿ ವಿಶ್ವಪ್ರಸಿದ್ಧ. ಅಲ್ಲದೆ ಇಲ್ಲಿನ ಸುಫಿ ಸಂತರ ದರ್ಗಾಗಳು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿವೆ. ಹೀಗೆ ವಿಜಯಪುರವು ತನ್ನದೇ ಆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದು ಜಿಲ್ಲೆಯ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.